ಕರ್ನಾಟಕ ರಾಜ್ಯದ ಬಡವರ ಬಂಧು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಭಾನು ಅವರೇ, ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಚಿವ ಮಿತ್ರರಾಗಿರ್ತಕ್ಕಂಥ ಸುಧಾಕರ್ ಅವರೇ, ಈಶ್ವರ್ ಖಂಡ್ರೇಜಿ ಅವರೇ, ಸುರೇಶ್ ಅವರೇ, ರಮನಾಥ್ ರೈ ಅವರೇ, ಪೊನ್ನಣ್ಣವರೇ, ಉಗ್ರಪ್ಪನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಭಾಳ ಇಡೀ ದೇಶದಲ್ಲಿ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಸತತವಾಗಿ ಕಳೆದ 6 ವರ್ಷದಿಂದ ನೀಟಿನಲ್ಲಿ ಗೊಂದಲ ಆಗ್ತಾ ಇದೆ. ನಾವು ಭಾಳ ಸ್ಪಷ್ಟವಾಗಿ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಾವೊಂದು ರೆಸಲ್ಯೂಷನನ್ನು ಮಾಡಿದ್ವಿ. ಏನಂದರೆ, ಕೇಂದ್ರ ಸರ್ಕಾರ ಈ ನೀಟ್ ಎಕ್ಸಾಮನ್ನು ಸರಿಯಾಗಿ ಕಂಡಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಕಳೆದ ವರ್ಷನೇ ಮಾಡಿದ್ವಿ ನೀವು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕೆ ಅಧಿಕಾರ ಕೊಡಬೇಕು ಅಂತ ನಾವು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಅವರೆಲ್ಲರೂ ಕೂಡ ನಾವು ಪತ್ರ ಬರೆದಿದ್ವಿ ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಈ ನೀಟ್ ಎಕ್ಸಾಮ್ನಲ್ಲಿ ಒಂದಿಲ್ಲ ಒಂದು ಗೊಂದಲ, ಒಂದು ಸರಿ ಗ್ರೇಸ್ ಮಾರ್ಕಿನ ಒಂದು ತೊಂದರೆ ಆದರೆ, ಇನ್ನೊಂದು ಸರಿ ಭಾಳ ದೊಡ್ಡ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಗುಮಾನಿ, ನಮ್ಮ ರಿಸಲ್ಟ್ಸು ಭಾಳ ವಿಳಂಬವಾಗಿ ಬಿಡ್ತಕ್ಕಂಥದ್ದು, ಅಂದರೆ ಅನುಮಾನಾಸ್ಪದವಾಗಿರ್ತಕ್ಕಂಥ ಸನ್ನಿವೇಶಗಳು ಪ್ರತಿ ವರ್ಷ ನೀಟಿನ ಒಂದು ಎಕ್ಸಾಮ್ನಲ್ಲಿ ಬರ್ತಾ ಇರೋದ್ರಿಂದ ಇದನ್ನು ನಮಗೆ ಕಂಡಕ್ಟ್ ಮಾಡೋಕ್ಕೆ ಬಿಡಿ ಅಂತ ನಾವು ಹೇಳಿದ್ವಿ. ನಾವು ಯಾಕೆ ಹೇಳಿದ್ವಿ ಅಂತಂದರೆ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ CET ಎಕ್ಸಾಮ್ ಮುಖಾಂತರ ಪಾರದರ್ಶಕತೆಗೆ ಇಡೀ ದೇಶದಲ್ಲಿ ಹೆಸರಾಗಿರ್ತಕ್ಕಂಥ ರಾಜ್ಯ. CET ಎಂದೂ ಕೂಡ ಗೊಂದಲಕ್ಕೆ ಒಳಗಾಗಿರಲಿಲ್ಲ. ಭಾಳ ಪಾರದರ್ಶಕವಾಗಿ ಮತ್ತು ಎಲ್ಲರ ಜನಸ್ನೇಹಿಯಾಗಿರ್ತಕ್ಕಂಥ ಎಕ್ಸಾಮನ್ನು ನಡೆಸಿ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಗ್ಗಳಿಕೆ ಇತ್ತು. ಆದರೆ ಕೇಂದ್ರ ಸರ್ಕಾರ ಇವತ್ತು ನೀಟನ್ನು ತಂದು ಈ ವರ್ಷ ಪೇಪರ್ ಲೀಕ್ ಆಗ್ತಕ್ಕಂಥದ್ದು, ಈ ಒಂದು ಕಾಲದಲ್ಲಿ ಪೇಪರ್ ಲೀಕ್ ಆಗ್ತಾ ಇರ್ತಕ್ಕಂಥದ್ದು ಯಾವ ಕಾಲದಲ್ಲಿದ್ದಾರೆ ಈ ಕೇಂದ್ರ ಸರ್ಕಾರದವರು? 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಈ ದೇಶದಲ್ಲಿ ಎಕ್ಸಾಮ್ ಬರಿತಾ ಇದ್ದಾರೆ ಪ್ರತಿ ವರ್ಷ. ಸೀಟ್ ಇರೋದು ಕೇವಲ 1,29,000, ಆದರೆ 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಎಕ್ಸಾಮ್ ಬರಿತಾ ಇದ್ದಾರೆ. ಇಂಥ ದೊಡ್ಡ ಒಂದು ಎಕ್ಸಾಮ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂದರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಕೆಲಸ ಇಲ್ಲ. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಇವತ್ತು ಪ್ರಧಾನಮಂತ್ರಿಗಳು ಪ್ರತಿ ಬಾರಿಯೂ ಕೂಡ ಪರೀಕ್ಷಾ ಪೇ ಚರ್ಚಾ ಅಂತ ಹೇಳೋರು ಇವತ್ತು ಎಲ್ಲಿ ಮಾಯ ಆಗಿದ್ದಾರೆ ಗೊತ್ತಿಲ್ಲ. ಪರೀಕ್ಷಾ ಪೇ ಚರ್ಚಾ ಈಗ ಮಾಡಕ್ಕೆ ಬರಬೇಕಾಗಿತ್ತು, ಈ ದೇಶದ ಜನರ ಎದುರುಗಡೆ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿತ್ತು ಯಾಕೆ ಪೇಪರ್ ಲೀಕ್ ಆಯಿತು, ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಇವರು ಯಾರ ಮೇಲೂ ಕೂಡ ಆ್ಯಕ್ಷನ್ ತಗೊಂಡಿಲ್ಲ. ಇದೇ ವರ್ಷ ಅಲ್ಲ, ಕಳೆದ 5 ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂದಲದಲ್ಲಿ ಯಾರ ಮೇಲೂ ಕೂಡ ಆ್ಯಕ್ಷನ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದರೆ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಗುಮಾನಿ ಇಡೀ ದೇಶದಲ್ಲಿದೆ. ಈ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳ ಕೈವಾಡಿದೆ ಅಂತಕ್ಕಂಥ ಗುಮಾನಿ ಇಡೀ ದೇಶದಲ್ಲಿದೆ. ಇವರು ನಮ್ಮ ದೇಶದ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ದೇಶದಲ್ಲಿ MBBS ಸೀಟನ್ನು ಮಾರಾಟಕ್ಕೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ದಿನವಿಡೀ ನೋಡಿದರೆ ನರೇಂದ್ರ ಮೋದಿ ಅವರು ದೊಡ್ಡ ಮಾತಾಡ್ತಾರೆ, ಆದರೆ ಇಲ್ಲಿ ಇಡೀ ದೇಶದಲ್ಲಿ MBBS ಸೀಟನ್ನು ಮಾರಾಟಕ್ಕೆ ಇಟ್ಟಿದೆ BJP ಸರ್ಕಾರ ಅಂತ ಹೇಳಬೇಕಾಗ್ತದೆ. ನಾವು ಒಬ್ಬರ ಮೇಲೂ ಕೂಡ ಆ್ಯಕ್ಷನ್ ಆಗಿಲ್ಲ. 5 ವರ್ಷದಲ್ಲಿ ಏನು ಕೋರ್ಸ್ ಕರೆಕ್ಷನ್ ಆಗಿಲ್ಲ. ಯಾವುದೇ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವರಾಗಲಿ ಪ್ರಧಾನಮಂತ್ರಿಗಳಾಗಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಈ ರೀತಿ ಸರ್ಕಾರ ನಡೆಸಿದರೆ ಇವತ್ತು ಈ ದೇಶದ ಯುವಕರು ಯಾವ ರೀತಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನಾವು ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಹೇಳಿದ್ವಿ, ಪತ್ರ ಬರೆದ್ವಿ, ನೀವಾದರೂ ಸರಿಯಾಗಿ ಮಾಡಿ, ಇಲ್ಲಾಂದ್ರೆ ನಮಗಾದರೂ ಮಾಡೋಕ್ಕೆ ಬಿಡಿ. ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅವರು ಸರಿಯಾಗಿ ಮಾಡೋಕ್ಕೆ ಸಿದ್ರಿಲ್ಲ, ನಮಗೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ದೇಶದ ಯುವಕರ ಭವಿಷ್ಯವನ್ನು
ಇವತ್ತು ಇವರು ಹಾಳು ಮಾಡೋಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ. ಅದಕ್ಕಾಗಿ ಇವತ್ತು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು, ನಾವಾಗಲಿ ತಮಿಳುನಾಡು, ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ್ ಎಲ್ಲ ಸಚಿವರು ಕೂಡ ನಾವು ಮನವಿ ಮಾಡಿದ್ವಿ. ಈಗ ಹೊಸದಾಗಿ ಆಗಿರ್ತಕ್ಕಂಥ ಸರ್ಕಾರದ ಜೊತೆನೂ ಕೂಡ ನಾವು ಚರ್ಚೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅಂದರೆ ದಕ್ಷಿಣ ಭಾರತದ ಎಲ್ಲ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಮಾಡಬೇಕು. ಇದಕ್ಕೆ ನಮ್ಮ ರಾಜ್ಯಗಳಿಗೆ ಇವತ್ತು ಎಕ್ಸಾಮ್ ಮಾಡ್ತಕ್ಕಂಥ ಅಧಿಕಾರ ಕೊಡಬೇಕು. ಇವತ್ತು ಪಾರದರ್ಶಕತೆ ತರಬೇಕು. ಇದಿಲ್ಲ ಅಂತಂದರೆ ನಮ್ಮ ದೇಶದ ಯುವಕರ ಭವಿಷ್ಯ ಇಲ್ಲ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈ ದೇಶದಲ್ಲಿ MBBS ಸೀಟನ್ನು ಮಾರಾಟಕ್ಕಿಟ್ಟಿದೆ. ಇದ್ರ ಬಗ್ಗೆ ಈ ದೇಶದಲ್ಲಿ ಯುವಕರು ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರಕ್ಕೆ ಅರ್ಥ ಇವತ್ತು ಮಾಡಿಸ್ಬೇಕಾಗಿ ಇವತ್ತು ಯುವ ಕಾಂಗ್ರೆಸ್ಸು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಾವು ನಿಮ್ಮ ಜೊತೆಗಿದ್ದೀವಿ. ಯಾಕಂದರೆ ಕೇವಲ ಭಾಷಣಗಳಿಂದ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ದೇಶ. ಇಂಥ ಸಂದರ್ಭಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಯಾರಿದ್ರ ಹಿಂದೆ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಆಮೇಲೆ ಇವತ್ತು ದೇಶದ ಜನತೆಗೆ ಇವತ್ತು ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು. ಈ ದೇಶದ ಯುವಕರಿಗೆ ಈ ರೀತಿ ಆಗಿದ್ದಕ್ಕೆ ಬಂದವರು ಕ್ಷಮೆ ಕೇಳಬೇಕು. ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಸಂಬಂಧಪಟ್ಟ ಮಂತ್ರಿಗಳ ಮೇಲೆ ಆ್ಯಕ್ಷನ್ ಆಗಬೇಕು. ಆದರೆ ಇದ್ಯಾವುದನ್ನು ಮಾಡ್ದೇನೆ ಇವತ್ತು ನಮ್ಮ ದೇಶದ ಯುವಕರ ಒಂದು ಅಪಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಧಿಕ್ಕರಿಸ್ತೀವಿ. ಇದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಇವತ್ತು ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿ ಇದಕ್ಕೆ ಒಂದು ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಸಂಕಲ್ಪ ಮಾಡಿದ್ದೀವಿ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.